ಕರೆಕ್ಟ್ ಸಮಯಕ್ಕೆ ಮಳೆ ಬರ್ತಾ ಇಲ್ಲ, ಬೆಳೀತಾ ಇಲ್ಲ. ಆಕಾಶವೇ ನೋಡು, ಭೂಮಂಡಲ ಕೇಳು, ದೇವ್ರ ಮಾತು ಕೇಳ್ತಾ ಇರ್ತದೆ. ದುಡ್ಡು, ಹಣ, ಆಸ್ತಿ, ಬಂಗಾರ, ಬೆಳ್ಳಿ ಬಾಳದ ಆತರ ಬಯಸೋದಿಲ್ಲ. ಬಾಧೆ ಬರ್ಲಿ, ಕಷ್ಟ ಬರ್ಲಿ, ನಷ್ಟ ಬರ್ಲಿ, ಏನೇ ಆಗಲಿ ಆತನ ಒಬ್ಬನೇ ದೇವರು ಯೇಸು ಕ್ರಿಸ್ತನು. ಮಗನೇ ಈ ಕೆಲಸ ಮಾಡಬೇಡ, ಒಳ್ಳೇದಲ್ಲ ಅಂದ್ರೆ ನಾವು ಅದು ಮಾಡ್ತಾ ಇರ್ತೇವೆ. ಮಗನೇ ಈ ಮಾರ್ಗದಲ್ಲಿ ಹೋಗ್ಬೇಡ, ಅದು ಕೆಟ್ಟ ಮಾರ್ಗದಲ್ಲಿ ಹೋಗಬೇಡ ಅಂದ್ರೆ ಆ ಮಾರ್ಗದಲ್ಲಿ ನೋಡ್ತಾ ಇರ್ತೀವಿ. ದೇವ್ರು ಏನು ಹೇಳ್ತಾರೆ, ನಾನು ಸಾಕಿದ ಸರಿದ ಮಕ್ಕಳು ನನ್ನ ಮಕ್ಕಳು ಅಂತ ಎದಕ್ಕೆ ಹೋಲಿಕೆ ಆಗಿದೆ ಅಂತ ನೋಡುವಾಗ ಯೇಸು ಸ್ವಾಮಿ ಸ್ವೀಕಾರ ಮಾಡಿಕೊಂಡು ರಕ್ಷಣೆ ಹೊಂದಿಕೊಂಡಿರೋ ಮಕ್ಕಳೇ ದೇವರಿಗೆ ಬಾಧೆ ಪಡ್ತಾ ಇದ್ದೆ ನೋಡ್ತಾ ಇರ್ತೇವೆ. ದೇವ್ರು ಹೇಳ್ತಾನೆ, ಮಗಳೇ ನೀನು ರಕ್ಷಣೆ ಹೊಂದಿದ್ದಿ, ಈ ತಪ್ಪು ಕೆಲಸ ಮಾಡಬೇಡ ಅಂದ್ರೆ ನಾವು ಅದು ಮಾಡೇ ಮಾಡ್ತೀವಿ. ಮಗನೇ ಈ ಕೆಲಸ ನೀನು ಮೋಸ ಮಾಡಬೇಡ, ನನ್ನ ಹೆಸರಿಗೆ ನನ್ನ ನಾಮಕ್ಕೆ ನೀನು ಕೆಟ್ಟ ಹೆಸರು ತರಬೇಡ ಅಂದ್ರೆ ಅದು ಮಾಡೇ ಮಾಡ್ತೀವಿ ನಾವು. ದೇವರು ಸುಟ್ಟಿ ದೇವ್ರ ಮಾತು ಕೇಳ್ತಾ ಇರ್ತದೆ. ಇಲ್ಲಿ ದೇವರು ಪ್ರತಿಯೊಂದು ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಎಲ್ಲವನ್ನ ದೇವರು ಸೃಷ್ಟಿ ಮಾಡಿದಾನೆ. ಅದೆಲ್ಲವನ್ನು ಸೃಷ್ಟಿ ಮಾಡಿದ್ರು ಕೂಡ ಸುಟ್ಟಿ ದೇವ್ರ ಮಾತು ಕೇಳ್ತಾರೆ, ಮನುಷ್ಯ ದೇವ್ರ ಮಾತು ಕೇಳ್ತಾ ಇಲ್ಲ. ಪ್ರಾಣಿ ಪಕ್ಷಿಗಳನ್ನ ದೇವರು ಸೃಷ್ಟಿ ಮಾಡಿದಾನೆ. ಆದರೂ ಪ್ರಾಣಿ ಪಕ್ಷಿಗಳು ದೇವರು ಬೈಬಲಲ್ಲೇ, ಇಲ್ಲಿ ಬೈಬಲ್ ನೋಡುವಾಗ ಪ್ರಾಣಿ ಪಕ್ಷಿಗಳು ನಾನೇ ಸೃಷ್ಟಿ ಮಾಡಿದ್ದೀನಿ, ಅವು ನನಗೆ ವಿರೋಧ ಮಾಡ್ತಾ ಇದ್ದ ದೇವರು ಎಲ್ಲೇ ಹೇಳಿಲ್ಲ. ಮನುಷ್ಯರಿಗೆ ಹೇಳ್ತಾ ಇದ್ದಾನೆ, ನನ್ನ ಪ್ರಾಣಿಗೆ ಹೇಳ್ತಾ ಇದ್ದಾನೆ. ಮನುಷ್ಯರು ನನ್ನ ಮಕ್ಕಳು ನನಗೆ ದ್ರೋಹ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ, ನನಗೆ ಏನು ಮಾಡ್ತಾರೆ, ನನಗೆ ನೋವು ಕೊಡ್ತಾ ಇದ್ದಾರೆ ಅಂತ ದೇವ್ರು ಹೇಳ್ತಾ ಇದ್ದಾನೆ. ಸುಟ್ಟು ದೇವ್ರ ಮಾತು ಕೇಳ್ತಾ ಇದೆ. ಗಾಳಿ ದೇವರು ಸೃಷ್ಟಿ ಮಾಡಿದಾನೆ, ಗಾಳಿ ನಿಂತ್ಕೊಂಡ್ರೆ ದೇವ್ರು ಒಂದು ಮಾತು ಹೇಳಿದ್ರೆ ಸಾಲ ಗಾಳಿ ನಿಂತು ಹೋಗ್ತದೆ. ಮಳೆ ನಿಂದ್ರಂದ್ರೆ ದೇವ್ರ ಮಾತು ಹೇಳ್ಬಿಟ್ರೆ ಕರೆಕ್ಟ್ವಾಗಿ ನಿಂತು ಹೋಗ್ಬಿಡ್ತದೆ. ಹಲ್ಲಲುಯ್ಯ. ಆದ್ರೆ ಮನುಷ್ಯರು ಮಾತ್ರ ದೇವ್ರ ಮಾತಿಗೆ ಒಳಗಾಗ್ತಾ ಇಲ್ಲ. ಅದಕ್ಕಂತ ದೇವ್ರು ಏನು ಮಾಡ್ತಾ ಅಂದ್ರೆ ದೇವರು ಬಾಧೆ ಪಡ್ತಾ ಇದ್ದಾನೆ, ದುಃಖ ಪಡ್ತಾ ಇದೆ ಅಂತ ನೋಡ್ತಾ ಇದ್ದಾವೆ. ಪ್ರೇಮ ಸೋದರಿ, ಈ ಲೋಕದಲ್ಲಿ ಅನೇಕ ಜನ ಏನು ಮಾಡ್ತಾ ಇದ್ದೇವೆ ಅಂತ ನೋಡುವಾಗ, ಆದರೂ ಎಲ್ಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತರನ್ನ ಬಿಟ್ಟು ಆ ಸೃಷ್ಟಿಯನ್ನು ನಾವೇನು ಮಾಡ್ತಾ ಇರ್ತೇವೆ, ಅದಕ್ಕೆ ನಾವು ನಮಸ್ಕಾರ ಮಾಡ್ತಾ ಇರ್ತೇವೆ. ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಥ್ಯಾಂಕ್ಸ್ ಹೇಳ್ತಾ ಇರ್ತೇವೆ. ಇಲ್ಲಿ ನೋಡಿರಿ, ಇಲ್ಲಿ ಈ ಕಂಪ್ನಿ ಇರ್ತದಂತ ತಿಳ್ಕೊಳ್ರಿ. ಆದರೆ ಕಂಪ್ನಿ ದೊಡ್ಡದ, ಈ ಕುರ್ಜಿಗೆ ದೊಡ್ಡದ? ಕಂಪ್ನಿ ದೊಡ್ಡದು. ಈ ಕಂಪ್ನಿಯನ್ನು ಮಾಡಿದವನನ್ನು, ಇದು ಸೃಷ್ಟಿ ಮಾಡಿದವನನ್ನು ಬಿಟ್ಟು ಈ ಕುರ್ಜಿಗೆ ನಾವು ನಮಸ್ಕಾರ ಮಾಡಿದ್ರೆ ಆ ಕಂಪ್ನಿಗೆ, ಆ ಒಂದು ಇದು ಕುರ್ಜಿ ಸೃಷ್ಟಿ ಮಾಡಿದವನಿಗೆ ಎಷ್ಟು ತಾಪ ಆಗ್ತದೆ. ಅದೇ ರೀತಿಯಾಗಿ ದೇವರು ಬಾಧೆ ಪಡ್ತಾ ಇದ್ದಾರೆ ನೋಡ್ತಾ ಇದ್ದಾವೆ. ದೇವ್ರು ಹೇಳ್ತಾನೆ, ಸೃಷ್ಟಿ ಆರಾಧನೆ ಮಾಡ್ತಾ ಇದೆ ನನ್ನ, ಮನುಷ್ಯರು ಮಾತ್ರ ನನ್ನ ಆರಾಧನೆ ಮಾಡ್ತಾ ಇಲ್ಲ. ಸೃಷ್ಟಿ ನನ್ನ ಮಾತು ಕೇಳ್ತದೆ, ಮನುಷ್ಯರು ಮಾತ್ರ ನನ್ನ ಮಾತು ಕೇಳ್ತಾ ಇಲ್ಲ ಅಂತ. ಆದರೂ ದೇವರು ಬಾಧೆ ಪಡ್ತಂತ ನೋಡ್ತಾ ಇದ್ದಾವೆ. ಅವರನ್ನ ಸೋದರಿ, ಆದರೂ ದೇವ್ರ ವಾಕ್ಯದಲ್ಲಿ ನೋಡುವಾಗ ನನ್ನ ಮಕ್ಕಳೇ ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ ಅಂತ ನೋಡ್ತಾ ಇದ್ದೇವೆ. ಅನೇಕ ಜನರು ಹೇಳ್ತಾ ಇರ್ತೇವೆ, ದೇವ್ರ ಮೇಲೆ ಗುಣಗೊಡ್ತಾ ಇರ್ತೇವೆ. ಏನು ಗುಣಗೊಡ್ತಂತ ನೋಡುವಾಗ ಎಲ್ಲಿದ್ದಾನ್ರಿ ದೇವರು? ಯಾವ ಸ್ಥಾನದಲ್ಲಿ ದೇವರು ಇದ್ದಾನ್ರಿ? ಯಾವ ಜಾಗದಲ್ಲಿ ಇದ್ದಾನ್ರಿ? ಎಲ್ಲಿದ್ದಾನ್ರಿ ದೇವರು? ದೇವರೇ ಇಲ್ಲ ರೀ. ಕೆಲವು ಜನರು ಹೇಳ್ತಾರೆ ದೇವರೇ ಇಲ್ಲ ಅಂತ. ಒಂದು ಸಾರಿ ನಾನು ಬ್ಯಾಗ್ ಹಾಕ್ಕೊಂಡು ಸೇವೆಗೆ ಹೋಗುವಾಗ ಅಲ್ಲಿ ಒಂದು ಸ್ತ್ರೀ ಒಂದು ಪುರುಷರು ಮಾತಾಡ್ತಾ ಇದ್ರು. ಇವರು ಇಲ್ರಿ ಅಂತ ಹೇಳ್ತಾ ಇದ್ರು. ಸತ್ಯ ನಾನು ಹೇಳ್ತೀನಿ, ನಾನು ಹಿಂತಿರುಗಿ ನೋಡ್ತಾ ಇದ್ದೆ. ನೋಡುವಾಗ ನಾನು ಅವ್ರಿಗೆ ಕೇಳಿದೆ, ಏನ್ರಿ ಅಣ್ಣವ್ರು ಏನು ಹೇಳ್ತಾ ಇದ್ರಿ ಅಲ್ರಿ ಅಂದ್ರೆ, ಇಲ್ರಿ ಅಮ್ಮವ್ರೆ, ಎಲ್ಲಿದ್ದಾನ್ರಿ ದೇವರು? ದೇವರೇ ಇಲ್ಲ ರೀ ಅಂತ. ದೇವ್ರು ಇಲ್ಲದ್ರೆ ನಾವು ಈ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಎಲ್ಲವನ್ನ ದೇವರ ಕೈಯಲ್ಲಿದೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲ ಸೃಷ್ಟಿಯಲ್ಲ, ಎಲ್ಲವನ್ನ ದೇವರ ಕೈಯಲ್ಲಿದೆ. ದೇವರು ಮನಸ್ಸು ಮಾಡಿದ್ರೆ ಭೂಮಿಯನ್ನು ಮೇಲ್ಗಡೆ ಹೋಗಿ ಅಂದರೆ ಹೋಯ್ತಾನೆ, ಆಕಾಶವನ್ನು ತೆಳಗಡೆ ಬಂದರೆ ಬರ್ತದ. ಹಲ್ಲಲುಯ್ಯ. ಅದೇ ರೀತಿಯಾಗಿ ಪ್ರೇಮ ಸೋದರಿ, ಅನೇಕ ಜನಕ್ಕೆ ನಮಗೆ ಮಕ್ಕಳಿದ್ದಾರೆ. ಆ ಮಕ್ಕಳು ನಮಗೆ ತಿರುಗಿ ಬೀಳುವಾಗ ಎಷ್ಟು ಬಾಧೆ ಆಗ್ತದೆ ರೀ. ಬಾಧೆ ಆಗ್ತದೆ ಇಲ್ಲ? ನೋವು ಆಗ್ತದೆ ಇಲ್ಲ? ನಾನು ಸಾಕಿದ ಸರಿದ ಮಕ್ಕಳೇ ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ ಅಂತ ಎಷ್ಟು ನೋವು ಮಾಡ್ಕೊತೀವ್ರಿ ನಾವು. ಅದಕ್ಕಿಂತ ಜಾಸ್ತಿ ದೇವ್ರು ನಮ್ಮಿಂದ ನಿನ್ನಿಂದ ನೋವು ಮಾಡ್ಕೊತಾ ಇದ್ದಾನೆ. ಯಾಕಂದರೆ ದೇವರಿಗೆ ನಾವು ಇದೇ ತೋರಿಸ್ತಾ ಇಲ್ಲ, ದೇವ್ರ ಮಾತು ಕೇಳ್ತಾ ಇಲ್ಲ, ಸತ್ಯವನ್ನು ತಾನು ತಿಳ್ಕೊತಾ ಇಲ್ಲ. ಅದಕ್ಕಂತ ದೇವರು ಇವತ್ತು ನಮಗೆ ಏನು ಮಾಡ್ತಂತ ನೋಡುವಾಗ ಅದರ ಬಾಧೆ ಪ್ರತಿಯೊಬ್ಬರಿಂದಲೂ ಇವತ್ತು ಬಾಧೆ ಪಡ್ತಂತ ನೋಡ್ತಾ ಇದ್ದೇವೆ. ನನ್ನ ಪ್ಲೇ ಇರಬೇಕು, ನನ್ನ ಮಕ್ಕಳು ನನ್ನ ಪ್ಲೇ ಇರಬೇಕು, ನನ್ನ ಹೆಸರು ತರಬೇಕು, ತಂದೆ ಹೆಸರು ತರಬೇಕು, ಮಗ ತಂದೆ ಹೆಸರು ತರಬೇಕು, ಒಂದು ಮಗಳು ತಾಯಿ ಹೆಸರು ತರಬೇಕು, ನಮ್ಮ ಹೆಸರು ತರಬೇಕು, ನನ್ನ ಪ್ಲೇ ಇರಬೇಕು ರೀ. ಹೌದು ಅನ್ಸ್ಕೋಬೇಕು, ಅವ್ರ ಕೀರ್ತಿ ತರಬೇಕು, ಮನೆ ಕುಟುಂಬ ಗೌರವನ ಕಾಪಾಡಬೇಕು. ಎಲ್ಲರ ಹತ್ರ ಹೌದು ಅನ್ಸ್ಕೋಬೇಕು, ಒಳ್ಳೆಯರು ಅನ್ಸ್ಕೋಬೇಕು. ನಾನು ಒಳ್ಳೆಯ ಅನ್ಸ್ಕೊಂಡಿದ್ದೀನಿ, ನನ್ನ ಮಕ್ಕಳು ಕೂಡ ಹಂಗೇ ಇರಬೇಕಂತ ಬಯಸ್ತಾರೆ ಇಲ್ರಿ ಅಣ್ಣವ್ರೆ? ಬಯಸ್ತಾರ ಇಲ್ರಿ? ಅದೇ ಅಲ್ಲ ನಮಗೆ ಬಯಕೆ ಇರೋದು, ಪ್ರತಿಯೊಬ್ಬ ತಾಯಿಗಾಗಿ ತಂದೆಗಾಗಿ, ಹೌದಿಲ್ಲ? ಅದೇ ರೀತಿಯಾಗಿ ದೇವ್ರಿಗಾಗದೆ ನನ್ನ ಮಕ್ಕಳು ನನಗೆ ದ್ರೋಹ ಮಾಡಬಾರ್ದು. ನನ್ನ ಮಕ್ಕಳು ನನ್ನ ನಾಮಕ್ಕೆ ಮಹಿಮೆ ತರಬೇಕು, ನನ್ನ ನಾಮಕ್ಕೆ ಅವಮಾನ ತರಬಾರ್ದು, ನನ್ನ ನಾಮಕ್ಕೆ ಕೆಟ್ಟ ಹೆಸರು ತರಬಾರ್ದು.
ನನ್ನ ಮಕ್ಕಳು ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಮಕ್ಕಳಂದರೆ ಹಬ್ಬ ಇವರಿಗೆ ನಮಸ್ಕಾರ ಅಂತ ನನ್ನ ಮಕ್ಕಳಿಗೆ ನಮಸ್ಕಾರ ಸಲ್ಲಿಸಬೇಕು. ನನ್ನ ಮಕ್ಕಳು ಕೆಟ್ಟ ಹೆಸರು ತರಬಾರ್ದು ಅಂತ ದೇವರ ಬಯಕೆ ಒಂದೇ. ನಮ್ಮಿಂದ ದೇವರು ದುಡ್ಡು, ಹಣ, ಆಸ್ತಿ, ಬಂಗಾರ, ಬೆಳ್ಳಿ ಬಾಳಂತ ಆತನ ಬಯಸೋದಿಲ್ಲ. ಆತನ ಬಯಸೋದು ಒಂದೇ, ನನ್ನ ನಾಮಕ್ಕೆ ಅವಮಾನ ಆಗಬಾರ್ದು, ನನ್ನ ನಾಮಕ್ಕೆ ನನ್ನ ಮಕ್ಕಳಿಂದ ಮಹಿಮೆ ಆಗಬೇಕು, ನನ್ನ ಹೆಸರಿಗೆ ಕೀರ್ತಿ ತರಬೇಕು ನನ್ನ ಮಕ್ಕಳು ಅಂತ ದೇವರು ಬಯಸ್ತಾ ಇದ್ದಾನೆ. ಪ್ರತಿಯೊಬ್ಬರಿಂದ ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಿಯ ಸೋದರಿ, ಅನೇಕ ಜನರು ನಾವು ಹೇಳ್ತಾ ಇರ್ತೇವೆ, ಅನೇಕ ಸಾರಿ ಹೇಳ್ತಾ ಇರ್ತೇವೆ, ದೇವರು ಕಾರು ಕೊಡುವಾಗ, ಬಂಗ್ಲೆ ಕೊಡುವಾಗ, ಬಿಲ್ಡಿಂಗ್ ಕೊಡುವಾಗ, ಆಸ್ತಿ ಅಂತ ಎಲ್ಲ ಕೊಡುವಾಗ ದೇವ್ರು ನನಗೆಲ್ಲವನ್ನು ಕೊಟ್ಟಿದ್ದಾನ್ರಿ, ನನಗೇನು ಕಮ್ಮಿ ಇಲ್ರಿ ಅಂತ ಹೇಳ್ತೀವಿ. ನಾವು ಹೇಳ್ತೀವಿಲ್ಲಮ್ಮ, ಹೇಳ್ತೀವಿಲ್ಲ, ನನಗೇನು ಕಮ್ಮಿ ಇಲ್ರಿ, ದೇವ್ರೆ ನನಗೆ ಒಳ್ಳೇದ ಮಾಡಿದಾನೆ, ಎಲ್ಲವನ್ನು ಕೊಟ್ಟಾನ ದೇವ್ರಂತ. ಆವಾಗ ಎಲ್ಲವನ್ನು ಸರಿಯಾಗಿರುವಾಗ ಆವಾಗ ದೇವರಿಗೆ ನಾವು ಮಹಿಮೆ ತರಿಸ್ತೀವಿ. ಆದರೆ ಯಾವುದಾನ ಪ್ರಾಬ್ಲಮ್ ನಮ್ಮ ಕುಟುಂಬದಲ್ಲಾಗಲಿ, ನಮ್ಮ ಜೀವಿತದಲ್ಲಾಗಲಿ, ನಮ್ಮ ಮನೆಯಲ್ಲಿ ನಡೆಯುವಾಗ ನಾವೇನು ಮಾಡ್ತೀವಿ, ದೇವ್ರ ಮೇಲೆ ಗುಣಗೊಡ್ತೀವಿಲ್ಲ. ಅದು ದೇವ್ರ ಮಕ್ಕಳ ಸ್ವಭಾವ ಅಲ್ಲ, ದೇವ್ರ ಮಕ್ಕಳ ಗುಣಲಕ್ಷಣಗಳು ಅಲ್ಲ. ಕಷ್ಟ ಬಂದರೂ ಸ್ತೋತ್ರ, ನಷ್ಟವಾದರೂ ಸ್ತೋತ್ರ, ಬಾಧೆ ಬರಲಿ, ಕಷ್ಟ ಬರಲಿ, ನಷ್ಟ ಬರಲಿ, ಏನೇ ಆಗಲಿ ಆತನ ನಾಮಕ್ಕೆ ಮಾತ್ರ ಮಹಿಮೆ ಸಲ್ಲಿಸ್ಕೋಬೇಕು. ಹಲ್ಲೆಲೂಯಾ. ಆವಾಗ ದೇವ್ರು ಏನು ಮಾಡ್ತಾನೆ, ನಿನ್ನ ನೋಡಿ ದೇವರು ನನ್ನ ನೋಡಿ ಆತನ ಸಂತೋಷವನ್ನು ಪಡೋ ದೇವರಾಗಿದ್ದಾನೆ. ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ. ಆದಿಕಾಂಡ 6ನೇ ಅಧ್ಯಾಯ 6ನೇ ವಚನ. ಅಯ್ಯೋ, ಈ ಮನುಷ್ಯನನ್ನು ಭೂಮಿ ಮೇಲೆ ನನ್ನ ಸೃಷ್ಟಿ ಮಾಡೋದಕ್ಕಾಗಿ ಪಶ್ಚಾತ್ತಾಪ ನನಗೆ ಉಂಟಾಯ್ತು ಅಂತ ಹೇಳ್ತಾ ಇದ್ದಾನೆ ದೇವರು. ದೇವರು ಇವತ್ತು ನಿನಗಾಗಿ, ದೇವರು ನನಗಾಗಿ ದೇವರ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಯಾಕಾದ್ರೆ ಈ ಮನುಷ್ಯನನ್ನು ಸೃಷ್ಟಿ ಮಾಡಿದಿನಪ್ಪ, ಈ ಮನುಷ್ಯರ ಸೃಷ್ಟಿ ಮಾಡಿದ ಬದಲು ಇನ್ನೂ ಹೆಚ್ಚಾಗಿ ಪ್ರಾಣಿ ಪಕ್ಷಿಯನ್ನು ಸೃಷ್ಟಿ ಮಾಡಿದರೆ ಅವನನ್ನು ಆರಾಧನೆ ಮಾಡ್ತಾ ಇದ್ದೆವು. ಅಯ್ಯೋ, ಈ ಮನುಷ್ಯರ ಸೃಷ್ಟಿ ಮಾಡಿದ ಬದಲು ಇನ್ನೂ ಹೆಚ್ಚಾಗಿ ನಾನು ಜಾತಿ ಮರಗಳನ್ನು ಸೃಷ್ಟಿ ಮಾಡಿದ್ರೆ ಅವನನ್ನು ಆರಾಧನೆ ಮಾಡ್ತಾ ಇದ್ದೆವು. ಯಾಕೆ ನಾನು ಈ ಮನುಷ್ಯನನ್ನು ಸೃಷ್ಟಿ ಮಾಡಿದಿನಪ್ಪ ಅಂತ ದೇವರು ಪಶ್ಚಾತ್ತಾಪ ಪಡ್ತಾ ಇದ್ದಂತ ನೋಡ್ತಾ ಇದ್ದೇವೆ. ಪ್ರಿಯ ಸೋದರಿ, ಇವತ್ತು ನಮ್ಮ ಮಕ್ಕಳಿಗಾಗಿ ನಾವಾದರೆ ಅದೇ ರೀತಿಯಾಗಿ ಪಶ್ಚಾತ್ತಾಪ ಪಡ್ತೀವಲ್ಲ. ಮಕ್ಕಳು ನಮ್ಮ ಮಾತು ಮೀತಿ ಮೀರಿ ಹೋದ್ಮೇಲೆ ತಂದೆ ತಾಯಿಗಳಿಗೆ ನೋವು ಮಾಡುವಾಗ, ತಂದೆ ತಾಯಿ ಕಣ್ಣಿನಲ್ಲಿ ಕಣ್ಣೀರನ್ನು ಸುರಿಸೋ ಬಾಧೆಯನ್ನು ಅವ್ರಿಗೆ ಮಕ್ಕಳನ್ನು ಕೊಡುವಾಗ ನಾವೇನು ಮಾಡ್ತೀವಂದರೆ, ಯಾಕ ನಿಮ್ಮ ಮಗನ ನಡೆದಿನಪ್ಪ, ಯಾಕ ಈ ಮಗನ ನಡೆದಿನಪ್ಪ, ಈ ಮಗನಿಗಾಗಿ ನಾನು ಏನೆಲ್ಲ ಮಾಡಿದಿನಲ್ಲಪ್ಪ, ನನ್ನ ಜೀವನನೇ ತ್ಯಾಗ ಮಾಡಿದಿನಲ್ಲಪ್ಪ, ಎಷ್ಟೋ ದಿವಸ ನಿಮ್ಮ ಮಗಳಿಗಾಗಿ ಕಷ್ಟಪಟ್ಟಿನಲ್ಲಪ್ಪ, ಎಷ್ಟೋ ದಿವಸದಿಂದಲೇ ಈ ಮಗನಿಗಾಗಿ ನನ್ನ ಕಣ್ಣೀರು ಸೂಚಿಸಿದಿನಲ್ಲಪ್ಪ, ನನ್ನ ಪಟ್ಟಿದ ಕಷ್ಟವನ್ನು ಏನಾಯಿತು, ಇವ್ರಿಗಾಗಿ ನಾನು ಏನೆಲ್ಲ ಮಾಡಿದಲ್ಲ ಏನಾಯಿತು, ನನ್ನ ಮಗ ಸರಿಯಾಗಿರಬೇಕು, ನನ್ನ ಮಗಳು ಸರಿಯಾಗಿರಬೇಕು ಅಂತ ನಾನು ಎಷ್ಟೋ ಚಿಕ್ಕವಾಗಲಿಂದ ಕಷ್ಟ ಮಾಡಿಯೇನೋ ಇವ್ರಿಗೆ ಆಸ್ತಿ ಅಂತಸ್ತುವನ್ನು ಎಲ್ಲವನ್ನು ಮಾಡಿದಲ್ಲ, ಆದರೆ ವ್ಯರ್ಥವಾಯ್ತಲ್ಲಪ್ಪ, ಇವ್ ನಾನು ನಡೆದಿದ್ದೇ ತಪ್ಪಾಯ್ತಾ ಅಂತೀವಿಲ್ರಿ? ಯಾವಾಗ ಅಂತೀವಿ ಹೇಳ್ರಿ? ಯಾವಾಗ ತಂದೆ ತಾಯಿಗಳ ಮೇಲೆ ತಿರುಗಿ ಬೀಳುವಾಗ ಅಂತೀವಿಲ್ಲಮ್ಮ. ತಂದೆ ತಾಯಿ ಮೇಲೆ ಮಕ್ಕಳು ತಿರುಗಿ ಬೀಳ್ತಾರಲ್ಲ, ಆವಾಗೇ ಬಾಧೆ ಆಗ್ತದೆ. ಯಾಕಂದರೆ ಮಕ್ಕಳು ಕೆಟ್ಟು ಹೋಗುವಾಗ ತಂದೆ ತಾಯಿಗಳಿಗೆ ಬಾಧೆ ಆಗ್ತದೆ ಹೊರತು ಇನ್ನೊಬ್ಬರಿಗೆ ಬಾಧೆ ಆಗ್ತಾ ಇಲ್ಲ. ಇದು ಸತ್ಯ. ಯಾಕಂದರೆ ಮಕ್ಕಳ ಬಾಧೆಯನ್ನು ತಂದೆ ತಾಯಿಯ ಉದ್ದೇಶವೇನೆಂದರೆ, ಫಸ್ಟ್ ಒಂದು ಸಾರಿ ನನಗೆ ವಾಕ್ಯ ಹೇಳಿದಿನಲ್ಲ, ಕೇಳಿದಿರಲ್ಲ, ನನ್ನ ಮಕ್ಕಳು ನಪ್ಪಲೆ ಇರಬೇಕಂತ, ನನ್ನ ಮಕ್ಕಳು ಸರಿಯಾಗಿರ್ಬೇಕಂತ ತಂದೆ ತಾಯಿಯ ಆಸೆ, ನನ್ನ ಮಗಳು ಸರಿಯಾಗಿರ್ಬೇಕಂತ ತಂದೆ ತಾಯಿಯ ಆಸೆ. ಅದೇ ರೀತಿಯಾಗಿ ದೇವರು ಕೂಡ ಅದೇ ಮಾತು ಹೇಳ್ತಾ ಇದ್ದಾರೆ ಇಲ್ಲಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ದೇವರು ಕೂಡ? ಈ ಮನುಷ್ಯನನ್ನು ನಾನು ಸೃಷ್ಟಿ ಮಾಡಿದೆ ತಪ್ಪಾಯಿತು. ಯಾಕೆ ನಾನು ಈ ಮನುಷ್ಯನ ಸೃಷ್ಟಿ ಮಾಡಿದೆ, ಮಾನವನ ಯಾಕೆ ನಾನು ಸೃಷ್ಟಿ ಮಾಡಿದ್ದೀನಿ, ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿನನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂತ ಆತನ ದುಃಖ ಪಡ್ತಾ ಇದ್ದಾನೆ. ಆತನ ಒಬ್ಬನೇ ದೇವರು ಯೇಸು ಕ್ರಿಸ್ತನು. ಆತ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಆತನ ಒಬ್ಬನೇ ದೇವರು. ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು ಸೃಷ್ಟಿ ಮಾಡಿದ ದೇವರು ಆತನೇ ಒಬ್ಬನೇ ದೇವರು. ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಇದ್ದಿದ್ದು ಎಲ್ಲವನ್ನು ಭೂಲೋಕದಲ್ಲಿದ್ದು ಸೃಷ್ಟಿ ಮಾಡಿದ ಆತನ ಒಬ್ಬನೇ ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನೇ ದೇವರು. ನನ್ನನ್ನು ಸೃಷ್ಟಿ ಮಾಡಿದ ಆತನೇ ದೇವರು, ಭೂಮಿ ಆಕಾಶ ಸೃಷ್ಟಿ ಮಾಡಿದ ಆತನೇ ದೇವರಂತ ನಾನು ನಂಬುವುದಾದ ದೇವರ ಮಹಿಮೆಯನ್ನು ನಾವು ಕಾಣ್ತೀವಿ. ಆಮೇನ್. ವಿಚಿತ್ರವಾಗಿ ಪಾಪವನ್ನು ತುಂಬಿಕೊಂಡಿದ್ದ ನೋಡಿ, ಆದರೆ ದೇವರು ಏನು ಮಾಡ್ತಾ ಇದ್ದಾನೆ ಅಂದರೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅದಕ್ಕೆ ಈ ಲೋಕದಲ್ಲಿ ನೋಡ್ತಾ ಇದ್ದೇವೆ, ಕರೆಕ್ಟ್ ಸಮಯಕ್ಕೆ ಮಳೆ ಬರ್ತಾ ಇಲ್ಲ, ಕರೆಕ್ಟ್ ಸಮಯ ಬೆಳೀತಾ ಇಲ್ಲ, ಕರೆಕ್ಟ್ ಸಮಯಕ್ಕೆ ಮಳೆ ಬರ್ತಾ ಇಲ್ಲ. ಯಾಕೆಂದ್ರೆ ದೇವರ ಒಂದು ಉಗ್ರತ, ದೇವರ ಸಿಟ್ಟನ್ನು ಮನುಷ್ಯರ ಮೇಲೆ ಬರ್ತಾ ಇದೆ. ನಾನು ಹೇಳ್ತಾ ಇಲ್ಲ, ದೇವರು ವಾಕ್ಯ ಹೇಳ್ತಾ ಇದೆ. ಪ್ರಿಯ ಸೋದರಿ, ನಾವು ದೇವ್ರಿಗೆ ಏನು ಮಾಡಬೇಕು? ಇದೇತಿಯನ್ನು ತೋರಿಸ್ಬೇಕು. ದೇವರಿಗೆ ನಾವು ಇದೇತಿಯನ್ನು ತೋರಿಸುವಾಗ ತಂದೆ ತಾಯಿಗೆ ಇದೇತಿ ತೋರಿಸಲಿಕ್ಕೆ ಸಾಧ್ಯ.
ಯಾರ ಬಲ್ಲೆ ದೇವ್ರ ಆತ್ಮ ಇರ್ತದಂದರೆ, ಯಾರ ಬಲ್ಲೆ ದೇವ್ರು ಇರ್ತಾನಂದರೆ, ಯಾರ ಹತ್ರ ದೇವರ ವಾಕ್ಯವನ್ನು ಇರ್ತದಂದರೆ, ಯಾರ ಹತ್ರ ದೇವರ ಅಭಿಷೇಕವನ್ನು ಇರ್ತದಂದರೆ ಅವರು ತನ್ನಂತ ತಾನೇ ದೇವರಿಗೆ ಒಳಗಾದವರು ಮಾತ್ರ ತಂದೆ ತಾಯಿ ಒಳಗಾಗಲೇಬೇಕು. ಯಾಕಂದರೆ ದೇವರಾತ್ಮ ಆ ರೀತಿಯಾಗಿ ಅವರು ಒಳ್ಳೆ ದಾರಿಯಲ್ಲಿ ನಡೆಸ್ತದೆ. ನಾನು ಈ ಮಕ್ಕಳನ್ನು ಸೃಷ್ಟಿ ಮಾಡಿದ್ದು ನನಗೆ ತಪ್ಪಾಯಿತು, ಮನುಷ್ಯರನ್ನು ಸೃಷ್ಟಿ ಮಾಡೋದು ತಪ್ಪಾಯ್ತು ಅಂತ ದೇವರು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಪ್ರೇಮ ಸೋದರಿ, ನನ್ನಿಂದಾಗಲಿ ನಿನ್ನಿಂದಾಗಲಿ ದೇವರಿಗೆ ಪಶ್ಚಾತ್ತಾಪ ಬೀಳಬಾರ್ದು. ನನ್ನಿಂದ ದೇವರಿಗೆ ಮಹಿಮೆ ಉಂಟಬೇಕು. ನಿಮ್ಮ ಮಕ್ಕಳಿಂದ ದೇವರು ಆದರೂ ದೇವರು ಏನು ಬಯಸ್ತಾನಂದರೆ ನನ್ನ ಮಕ್ಕಳಿಂದ ನನಗೆ ಕೀರ್ತಿ ಬರಬೇಕು, ಒಳ್ಳೆಯ ಹೆಸರು ಬರಬೇಕಪ್ಪ ಅಂತ ಬಯಸ್ತಾನೆ ಅಷ್ಟೇ. ದೇವರು ಇವತ್ತು ನನ್ನ ಮಕ್ಕಳೇ, ನಾನು ಸಾಕಿದ ಸಲುವಿದ ಮಕ್ಕಳೇ ನನ್ನ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ, ನನಗೆ ನೋವು ಕೊಡ್ತಾ ಇದ್ದಾರೆ, ನನಗೆ ಬಾಧೆ ಕೊಡ್ತಾ ಇದ್ದಾರೆ. ಆಕಾಶವೇ ನೋಡು, ಭೂಮಂಡಲ ಕೇಳು. ದೇವರು ಯಾರಿಗೆ ಹೇಳ್ತಲ್ಲ, ಆಕಾಶ ತಾನು ಸೃಷ್ಟಿ ಮಾಡಿ ಸೃಷ್ಟಿಗೆ ಹೇಳ್ತಾ ಇದ್ದಾನೆ, ಆಕಾಶಿಗೆ ಹೇಳ್ತಾ ಇದ್ದಾನೆ, ಭೂಮಂಡಲಿಗೆ ಹೇಳ್ತಾ ಇದ್ದಾನೆ, ಕೇಳು. ನನ್ನ ಮಕ್ಕಳೇ, ದೂರದವ್ರಿಗೆ ಹೇಳ್ತಾ ಇಲ್ಲ ದೇವರು, ಬೇರೆಯವ್ರಿಗೆ ಹೇಳ್ತಾ ನನ್ನ ಮಕ್ಕಳೇ ನನಗೆ ಬಾಧೆ ಪಡ್ತಾ ಇದ್ದಾರೆ. ಅದೇ ರೀತಿ ಈಗ ಪ್ರೇಮ ಸೋದರಿ, ನಾವೆಲ್ಲರೂ ಇವತ್ತು ದೇವರ ಮಕ್ಕಳಾಗಿದ್ದೀವಿ. ಆತನ ಕೈಯಲ್ಲಿ ಸೃಷ್ಟಿ ಮಾಡೋ ಸೃಷ್ಟಿಕರ್ತನ ಕೈಯಲ್ಲಿ ನಾವು ಸೃಷ್ಟಿಕರಾಗಿ ಮಕ್ಕಳಾಗಿದ್ದೀವಿ. ಹಲ್ಲಲುಯ್ಯ, ಸೃಷ್ಟಿಕರ್ತನ ಮಕ್ಕಳಾಗಿದ್ದೀವಿ. ನಾವು ಇವತ್ತು ಪ್ರಾರ್ಥನೆ ಮಾಡೋಣ, ಪ್ರಾರ್ಥಿಸೋಣ, ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ. ದೇವ ನಿನಗೆ ಸ್ತೋತ್ರ. ದೇವ, ನನ್ನಿಂದ ಸ್ವಾಮಿ ಕರ್ತನೆ ಯಾವುದಾದ್ರೂ ಸ್ವಾಮಿ ಬಾಧೆ ಆದರೆ ದೇವರೇ, ನನ್ನಿಂದ ಯಾವುದಾದ್ರೂ ನಿನಗೆ ನೋವಾದರೆ ದೇವರೇ, ಅಯ್ಯ ನನ್ನಿಂದ ಕರ್ತನೆ ನಿನಗೆ ಬಾಧೆಪಡಿಸೋದು ಕರ್ತನೆ ನನಗೆ ಇಷ್ಟವಿಲ್ಲಯ್ಯ. ನನ್ನಿಂದ ದೇವರೇ ನಿನ್ನ ಕರ್ತನ ಕಣ್ಣೀರು ಸುರಿಸೋದು ದೇವರೇ ನನಗೆ ಇಷ್ಟವಿಲ್ಲಯ್ಯ. ದೇವರೇ ನನ್ನನ್ನು ಕ್ಷಮಿಸಪ್ಪ ಅಂತ ನಾವು ಪ್ರಾರ್ಥಿಸೋಣ.